ಕುಡಲ್ ಸಂಗಮಲ್ಲಿ ಒಂದಲ್ಲ ಎರಡಲ್ಲ ಮೂರ್ ನದಿ ಸೇರ್ತಾವಂತ ನೀವು ನಂಬ್ಕೊಂಡಿದ್ರೆ ಯು ಆರ್ ರಾಂಗ್. ಇವತ್ತಿನ ಬ್ಲಾಗ್ ಅಲ್ಲಿ ನಾನು ನಿಮ್ಗೇನ್ ಪ್ರೂವ್ ಮಾಡ್ತೀನಿ ಗೊತ್ತಾ? ಕುಡಲ್ ಸಂಗಮಲ್ಲಿ ಮೂರ್ ನದಿ ಅಲ್ಲ, ಬರೀ 2 ನದಿ ಸಂಗಮವಾಗ್ತವೆ. ಎಷ್ಟೋ ಜನ ಕುಡಲ್ ಸಂಗಮ ಹೋಗಿದರು ಅಬ್ಸರ್ವ್ ಮಾಡಿರ್ತೀರಾ, ಅಲ್ಲಿ ಬರೇ ನಿಮಗೆ ಕೃಷ್ಣ ಸಿಗುತ್ತೆ, ಬಿಟ್ರೆ ಮಲಪ್ರಭಾ ಸಿಗುತ್ತೆ. ಘಟಪ್ರಭಾ ಸೇರೋದನ್ನ ಕಾಣೋದೇ ಇಲ್ಲ. ಯಾಕೆ ಗೊತ್ತಾ? ಅದು ಅಲ್ಲಿ ಸೇರೋದೇ ಇಲ್ಲ ಕಣ್ರಿ. ನೀವೇನ್ ಕೇಳಿಸ್ಕೊಂಡ್ರಲ್ಲ ಅದೇ ಸತ್ಯ. ಸೊ ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಗೊತ್ತಾ? ಇಲ್ಲಿ ಬಸವಣ್ಣವರು ಅವರ ಸ್ಟಡೀಸ್ ಅಂದ್ರೆ ಅಭ್ಯಾಸವನ್ನು ಕಂಪ್ಲೀಟ್ ಮಾಡಿದ್ರು ಕಣ್ರಿ. ಅದು ಅಷ್ಟೇ ಅಲ್ಲದೆ ಇಲ್ಲಿ ಕೃಷ್ಣ ಮತ್ತು ಘಟಪ್ರಭಾ ಸಂಗಮವಾಗುವಂತ ಸ್ಥಳ ಕಣ್ರಿ ಇದು. ಈ ಜಗದಲ್ಲಿ ಬಸವಣ್ಣನವರು ಸ್ಟಡೀಸ್ ಮಾಡಿದ್ರು ಕಣ್ರಿ. ಆದ್ರೆ ಅವರು ಹುಟ್ಟಿರುವಂತ ಸ್ಥಳ ಬಂದ್ಬಿಟ್ಟು ಬಸವಣ್ಣ ಬಾಗೇವಾಡಿ ಅಂತ. ಅವರ ಮನೆ ಎಲ್ಲ ನಾನು ನಿಮಗೆ ಒಂದು ಬ್ಲಾಗ್ ಅಲ್ಲಿ ತೋರಿಸಿದೀನಿ ಕಣ್ರಿ. ಆ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನನ್ಗೆ ಈ ಗುಡಿ ಹೋಗಿದ ತಕ್ಷಣ ಇಲ್ಲಿ ಬಸವಣ್ಣ ಓದಿದ್ದೆಲ್ಲ ಸುಳ್ಳು ಕತೆ ಅಂತ ಅನ್ಸ್ಬಿಡ್ತು ಕಣ್ರಿ. ಯಾಕಂದ್ರೆ ಇಲ್ಲಿ ಆರ್ಕಿಟೆಕ್ಚರ್ ನೋಡಿ ನೀವು, ಇದೆಲ್ಲ ಹಳೆ ಗುಡಿ ಅಂತ ಅನ್ಸೋದೇ ಇಲ್ಲ. ಚಾನ್ಸೇ ಇಲ್ಲ ಹಳೆ ಗುಡಿ ಅನ್ನೋದಕ್ಕೆ. ಇದನ್ನ ಅಲ್ಲಿರುವಂತ ಗುಡಿ ಪೂಜಾರಿ ಕೂಡ ಇದೇ ಕ್ವಶನ್ನ ನಾನು ಕೇಳಿದೆ ಕಣ್ರಿ. ಅಲ್ಲಿರುವಂತ ಲೋಕಲ್ ಪೀಪಲ್ಸ್ ಕೂಡ ಕೇಳಿದೆ. ನನಗೆ ಸಿಕ್ಕಿರುವಂತ ಆನ್ಸರ್ ಏನ್ ಗೊತ್ತಾ? ಇದೇ ಜಾಗ ಬಸವಣ್ಣವ್ರು ಓದಿದ್ದು. ಇದು ಎಲ್ಲ ಸತ್ಯ ಕಣ್ರಿ, ಆದ್ರೆ ಇದು ಗುಡಿ ಮಾತ್ರ ಹೊಸದು. ಯಾಕಂದ್ರೆ ಹಳೆ ಜಾಗ ಇದೆಲ್ಲ ಮುಳುಗಡೆ ಆಗಿ ಹೋಗಿದ್ದೆ. ನೀವು ಈ ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ, ಇದು ಆಕ್ಚುಯಲ್ ಗುಡಿ ಆಗಿತ್ತು ಕಣ್ರಿ. ಇನ್ನ ಒಂದು ಹಳೆ ಇಮೇಜ್ ಸಿಕ್ತು ಕಣ್ರಿ. ಇದರಲ್ಲಿ ನೀವು ನೋಡಬಹುದು ಸಂಗಮೇಶ್ವರ ದೇವರಿದ್ದಾನೆ. ಅದು ಅಲ್ಲದೆ ಒಂದು ಆಂಜನೇಯ ಸ್ವಾಮಿ ದೇವ್ರ ಗುಡಿ ಇದೆ. ಅದು ಅಲ್ಲದೆ ವೀರಭದ್ರೇಶ್ವರ ಸ್ವಾಮಿ ಗುಡಿ ಕೂಡ ಇದೆ. ಮತ್ತೆ ನೀವು ಲಾಸ್ಟ್ ಅಲ್ಲಿ ನೋಡಬಹುದು ಕೃಷ್ಣ ಮತ್ತು ಘಟಪ್ರಭಾ ಸಂಗಮವಾಗುವಂತ ಸ್ಥಳ ಕಣ್ರಿ ಇದು. ಈಗ ಹೊಸ ಗುಡಿ ಕಟ್ಸಿದಾರಲ್ರಿ, ಇದ್ರನಲ್ಲೂ ನೀವು ಅವು ಎಲ್ಲಾ ದೇವ್ರುಗಳು ನೋಡ್ಬೋದು. ಬನ್ನಿ ಫಸ್ಟ್ ನಾವು ಸಂಗಮನಾಥನ ನೋಡೋಣ. ಈಗ ಆಂಜನೇಯ ಮತ್ತು ವೀರಭದ್ರೇಶ್ವರ ಸ್ವಾಮಿಯವರ ಗುಡಿ ನೋಡೋಣ. ಗುಡಿ ಎಂಟ್ರೆನ್ಸ್ ಅಲ್ಲೇ ಲೆಫ್ಟ್ ಸೈಡಿಗೆ ನಿಮಗೆ ಆಂಜನೇಯ ಸ್ವಾಮಿ ಗುಡಿ ಇದೆ. ಹನುಮಾನ್ ಟೆಂಪಲ್ ಅಪೋಸಿಟೇ ನಿಮಗೆ ವೀರಭದ್ರೇಶ್ವರ ಟೆಂಪಲ್ ಕೂಡ ಸಿಗುತ್ತೆ. ಸೊ ಫೋಟೋನ ಏನನ್ ದೇವ್ರಿದಾವಲ್ಲ ಅವೆಲ್ಲ ಇದಾವೆ. ಈ ಜಗದ ಹೆಸರು ಬಂದ್ಬಿಟ್ಟು ಚಿಕ್ಕ ಸಂಗಮ ಅಂತ. ಅದು ಕೂಡಲ ಸಂಗಮ, ಇದು ಚಿಕ್ಕ ಸಂಗಮ. ಇಲ್ಲಿ ಕೃಷ್ಣ ಮತ್ತು ಘಟಪ್ರಭಾ 2 ಸಂಗಮವಾಗ್ತವೆ. ಸಂಗಮವಾಗಿ ಕೃಷ್ಣಾ ನದಿ ಅಂತೇಳಿ ಹರಿತೆ ಸ್ವಲ್ಪ ದೂರ, ಸ್ವಲ್ಪ ಮುಂದೆ ಬಂದಿಂದ ಮತ್ತು ಅದೇ ಕೃಷ್ಣ ನದಿಗೆ ಮಲಪ್ರಭಾ ಕೂಡ ಸೇರುತ್ತೆ. ಆ ಜಾಗ ಬಂದ್ಬಿಟ್ಟು ಕೂಡಲ ಸಂಗಮ. ಅರ್ಥ ಆಯ್ತಲ್ವಾ? ಆದ್ರೆ ಆ 3 ನದಿ ಕೂಡ ಒಂದೇ ಕಡೆ ಸೇರುವಂತ ಸ್ಥಳ ನಮಗೆ ನೋಡೋದಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಸ್ವಲ್ಪ ದೂರ ಆಗುತ್ತೆ. ಸೊ ನೀವು 2 ನದಿ ಜಾಯಿನ್ ಆಗೋದು ನೋಡ್ಬೇಕಂದ್ರೆ ಚಿಕ್ಕ ಸಂಗಮಕ್ಕೆ ಬರಬೇಕು. ಅಲ್ಲಿಂದ ನೀವು ಇನ್ನೊಂದು ನದಿ ಸೇರೋದನ್ನ ನೋಡ್ಬೇಕಂದ್ರೆ ಕೂಡಲ ಸಂಗಮಕ್ಕೆ ಹೋಗ್ಬೇಕು. ಹಾಗೆ ಈ ಥರ ಏನಾದರೂ ನನಗೆ ಇಂಟ್ರೆಸ್ಟಿಂಗ್ ಅನಿಸಿರುವಂಥ ಕಂಟೆಂಟ್ನ ನಿಮಗೋಸ್ಕರ ತಂದುಕೊಡ್ತಾ ಇರ್ತೀನಿ. ನೀವು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.